ಸಂಘಟನಾ ಕಾರ್ಯದರ್ಶಿ ಮಲ್ಲಮ್ಮ SM. ಹಾಂ, ನೀನು ಹೇಳಮ್ಮ. ಅತ್ಯಂತ ಸಂತೋಷದ ಸುದ್ದಿಗೋಷ್ಠಿ ಇದು. ನಮ್ಮ ದಾವಣಗೆರೆ ಇತಿಹಾಸದಲ್ಲೇ ಮತ್ತು ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ವಿನೂತನವಾದ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮಹಾಪೋಷಕರಾಗಿ ನಮ್ಮ ದಾವಣಗೆರೆ ಸಂಸದರು ಮತ್ತು ಕನ್ನಡ ಪ್ರೇಮಿಗಳು, ಸಂಸತ್ನಲ್ಲಿ ಕನ್ನಡ ಧ್ವನಿ ಎತ್ತಿದಂಥ ಧೀಮಂತ ವ್ಯಕ್ತಿ ಮಹಾಪೋಷಕರಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಮಹಾಪೋಷಕರಾಗಿದ್ದಾರೆ. ಜೊತೆಯಲ್ಲಿ ಇದರ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಅತ್ಯಂತ ವಾಗ್ಮಿಗಳು, ಕ್ರಿಯಾಶೀಲರು ಆದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಮ್ಮವರು ಬರಲಿಕ್ಕೆ ಒಪ್ಪಿದ್ದಾರೆ. ಮತ್ತು ಸಮಾರೋಪಕ್ಕೂ ಕೂಡ ಒಳ್ಳೆಯ ಸಾಹಿತಿಗಳನ್ನೇ ಕರೆಸ್ತೇವೆ. ಇದರ ಸರ್ವಾಧ್ಯಕ್ಷರಾಗಿ ನಮ್ಮ ದಾವಣಗೆರೆ ನಗರದಲ್ಲೇ ಈಗ 50 ವರ್ಷಗಳಿಂದ ವಾಸವಾಗಿ ಸಾಹಿತ್ಯಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಛಾಪನ್ನು ಮೂಡಿಸಿರುವಂಥ ನಾಡಿನ ಮತ್ತು ವಿಶ್ವದ ಭಾರತದ ಉದ್ದಗಲಕ್ಕೂ ಉಪನ್ಯಾಸಗಳನ್ನು ನೀಡಿ ಛಾಪನ್ನು ಮೂಡಿಸಿದಂಥ ಶ್ರೀಮತಿ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ ಅವ್ರನ್ನ ನಾವು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಮಾಡಿದ್ದೇವೆ. ಇದರ ಸಂಪೂರ್ಣ ರೂಪರೇಷೆಗಳನ್ನು ನಮ್ಮ ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಮತಿ ಸುಮತಿ ಜಯಪ್ಪ ಅವರು ನೀಡ್ತಾರೆ. ನಾನು ಸಾಂಕೇತಿಕವಾಗಿ ಮಹಿಳಾ ಸಮ್ಮೇಳನವನ್ನು ಆಯೋಜಿಸಲಿಕ್ಕೆ ಮುಖ್ಯ ಉದ್ದೇಶ ಅಂದರೆ ನಮ್ಮ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಪುರುಷರ ಪ್ರಮಾಣಕ್ಕಿಂತ ಜಾಸ್ತಿ ಇರುವುದು ಮಹಿಳೆಯರು. 1000 ಜನ ಪುರುಷರಿದ್ದರೆ 127 ಜನ ಮಹಿಳೆಯರು ಭಾರತದಲ್ಲಿದ್ದಾರೆ. ಮತ್ತು ಕರ್ನಾಟಕದಲ್ಲೂ ಕೂಡ ಅಷ್ಟೇ ಇದ್ದಾರೆ. ಮತ್ತು ಮಹಿಳೆಯರು ಎಲ್ಲ ಇಲ್ಲಿ ಇದುವರೆಗೂ ಭಾಳ ಹಿನ್ನಡೆಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಇಲ್ಲೊಬ್ಬರು ಕಂಗೊಳಿಸ್ತಾಯಿದ್ರು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ದಾವಣಗೆರೆಯಲ್ಲಿ 100ಕ್ಕೆ 1000ಕ್ಕೆ 97% ಮಹಿಳೆಯರಿದ್ದಾರೆ ಅಂತ ನಾನು ಅಂಕಿಅಂಶಗಳನ್ನು ತೆಗೆದುಕೊಂಡಿದ್ದೇನೆ. ಆದರೂ ಕೂಡ ಇಲ್ಲಿ ಬರೆಯೋರ ಸಂಖ್ಯೆ ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿಯಾಗಿ ನನಗೆ ಗೋಚರಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಮಹಿಳೆಯರಲ್ಲಿ ಇನ್ನೂ ಗಟ್ಟಿ ಸಾಹಿತ್ಯವನ್ನು, ಜಾಗೃತಿ ಮೂಡಿಸುವಂಥ ಸಾಹಿತ್ಯವನ್ನು ರಚಿಸಬೇಕು, ಅದರಲ್ಲಿ ಜಾಗೃತಿಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಪ್ರದೇಶದ ಎಲ್ಲರನ್ನೂ ಕೂಡ ಆಯ್ಕೆ ಮಾಡಿಕೊಂಡು ವಿವಿಧ ಕಲಾ ಪ್ರಕಾರಗಳನ್ನು ಮತ್ತು ಜಾನಪದ ಪರಿಚಯವನ್ನು ಅಷ್ಟೇ ಅದರ ಜೊತೆಗೆ ಸಾಹಿತ್ಯಿಕ ಪ್ರಕಾರಗಳನ್ನು ಪರಿಚಯಿಸುವಂಥ ಕೆಲಸವನ್ನು ಇದು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಮಾಡ್ತಾ ಇರುವಂಥ ಸಾಹಿತ್ಯ ನಮ್ಮ ದಾವಣಗೆರೆ ಜಿಲ್ಲಾ ಪ್ರಪ್ರಥಮ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಇಂಥ ಸಮ್ಮೇಳನ ಇದು ನಮ್ಮ ಸಾಹಿತ್ಯ ಪರಿಷತ್ನ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಸಮ್ಮೇಳನ ಆಗ್ತದೆ ಅನ್ನಲಿಕ್ಕೆ ಮುಖ್ಯ ಕಾರಣ ಅಂದರೆ ಇದಕ್ಕೆ ಸುಮಾರು ನಾವು 8 ಸಮ್ಮೇಳನದ ಪೂರ್ವ ಸಿದ್ಧತಾ ಸಭೆಗಳಲ್ಲಿ ಸುಮಾರು 60ರಿಂದ 160 ಜನ ಪ್ರತಿ ಸಭೆಗಳಿಗೂ ಬಂದಿರುವಂಥ ದಾಖಲೆ ಇದೆ. 10 ಕಮಿಟಿಗಳನ್ನು ರಚಿಸಿಕೊಂಡು ತಮ್ಮದೇ ಆದಂಥ ಜವಾಬ್ದಾರಿಗಳನ್ನು ಹಂಚಿಕೊಂಡು ತಾವೇ ಹಣವನ್ನು ಹಾಕ್ಕೊಂಡು ಈ ಸಮ್ಮೇಳನವನ್ನು ಮಾಡ್ತಾಯಿದ್ದಾರೆ. ಇದು ಒಂದು ವಿಶೇಷ ಮತ್ತು ವಿಶಿಷ್ಟ. ಆ ಕಾರಣಕ್ಕೋಸ್ಕರ ನಾನು ಮಹಿಳಾ ರತ್ನಗಳು ಅಂತ ಕರಿತೀನಿ ಅವ್ರನ್ನ. ಅಂಥ ರತ್ನಗಳ ಸಹಕಾರದಿಂದ ಸಾಹಿತ್ಯ ಪರಿಷತ್ನ ಒಂದು ದಿಗಂತಕ್ಕೆ ಏರ್ತದೆ. ಕುವೆಂಪುರವರು ಹೇಗೆ ಕನ್ನಡಕ್ಕೆ ಧ್ವನಿಯನ್ನು ಎತ್ತಿದರೆ ಅದು ಧ್ವನಿ ನೀನಾನಾದವಾಗಿ ಝೇಂಕರಿಸ್ತದೆ ಅಂತ ಹೇಳ್ತಾರೋ ಅಂಥ ಧ್ವನಿಯನ್ನು ಕೊಡಲಿಕ್ಕೋಸ್ಕರ ಸಾಹಿತ್ಯ ಪರಿಷತ್ತಿನ ಈ ಮಹಿಳಾ ಸಮ್ಮೇಳನ ಆಯೋಜನೆಗೊಂಡಿದೆ. ಇದರ ಪೂರ್ಣ ಚೌಧರಿ ಅವರು ನೆರವೇರಿಸ್ತಾರೆ. ಸಮ್ಮೇಳನ ಅಧ್ಯಕ್ಷರಾಗಿ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ ಅವರು ಇರ್ತಾರೆ. ದಿಕ್ಸೂಚಿ ನುಡಿಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಾಮದೇವಪ್ಪ ತೊಗಲೇರಿಯವರು ನೆರವೇರಿಸಿಕೊಡ್ತಾರೆ. ಆಶಯ ನುಡಿಯನ್ನು ಈ ಸಮ್ಮೇಳನದ ಸಂಚಾಲಕರು ಪ್ರಧಾನ ಸಂಚಾಲಕರಾದಂತಹ ಶ್ರೀಮತಿ ವೀಣಾ ಕೃಷ್ಣಮೂರ್ತಿಯವರು ನೆರವೇರಿಸ್ತಾರೆ. ಇನ್ನು ಹೆಳವನಕಟ್ಟೆ ಗಿರಿಯಮ್ಮ ಮಹಾದ್ವಾರವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ಶ್ರೀಮತಿ ತಿಪ್ಪಮ್ಮ ಚಿಕ್ಕಮ್ಮನಹಟ್ಟಿ ದೇವೇಂದ್ರಪ್ಪ ಅವರು. ಇನ್ನು ಬಳ್ಳಾರಿ ಸಿದ್ದಮ್ಮ ಮಹಾದ್ವಾರವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ಶ್ರೀಮತಿ ಅನುರಾಧ BP ಹರೀಶ್ ರವರು. ಇನ್ನು ಡಾಕ್ಟರ್ H ಗಿರಿಜಮ್ಮ ಪುಸ್ತಕ ಮಳಿಗೆಯನ್ನು ಉದ್ಘಾಟನೆ ಮಾಡುವಂಥವರು ಶ್ರೀಮತಿ ಮಮತಾ KS ಬಸವಂತಪ್ಪ ಅವರು. ಇನ್ನು ನಾಗಮ್ಮ ಕೇಶವಮೂರ್ತಿ ಸಭಾಂಗಣವನ್ನು ಉದ್ಘಾಟನೆ ಮಾಡುವಂಥವರು ಶ್ರೀಮತಿ ಸುಮಂಗಲಾ B ಶಿವಗಂಗಾ ಅವರು. ಮತ್ತು ಟಿ ಗಿರಿಜಾ ವೇದಿಕೆಯನ್ನು ಉದ್ಘಾಟಿಸುವವರು ಶ್ರೀಮತಿ ಮಮತಾ ಹೊಸಗೌಡ್ರವರು. ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸಾರಿಕಾ ಗಂಗಾಧರ ಸ್ವಾಮಿ ಅವರು ಇರ್ತಾರೆ. ಶ್ರೀಮತಿ ವಿನುತಾ ಶೇಖರ್ H ತೆಕ್ಕಣ್ಣನವರು ಇರ್ತಾರೆ. ಡಾಕ್ಟರ್ ಸಮೃದ್ಧಿ ಗಿತ್ತೆ ಮಾಧವ ವಿಠಲ್ರಾವ್ರವರು,
ಶ್ರೀಮತಿ ರೇಷ್ಮಾ ಕೌಸರು, ಶ್ರೀಮತಿ ಮಂಜುಳಾ ರವಿಚಂದ್ರ, ಶ್ರೀಮತಿ ಸ್ವಪ್ನ ವೀರೇಶ್ ಒಡೆಂಪುರ ಹಾಗೂ ಟಿ ನೀಲಾಂಬಿಕಾ ಇವರೆಲ್ಲರೂ ಗೌರವ ಉಪಸ್ಥಿತಿಯಲ್ಲಿರ್ತಾರೆ ಮುಖ್ಯ ಅತಿಥಿಗಳಾಗಿ. ಮಹಿಳಾ ನುಡಿತೇರು ಅಂತಕ್ಕಂಥ ಒಂದು ಸ್ಮರಣ ಸಂಚಿಕೆಯನ್ನು ಇಡೀ ಎಲ್ಲ ಮಹಿಳೆಯರ ಲೇಖನಗಳನ್ನು ಕವನಗಳನ್ನು ಸಂಗ್ರಹಿಸಿ ಹೊರತರ್ತಾ ಇರುವಂಥ ಸಂಚಿಕೆ ಮಹಿಳಾ ನುಡಿತೇರು. ಆ ಒಂದು ಸಂಚಿಕೆಯ ಲೋಕಾರ್ಪಣೆ ಶ್ರೀಮತಿ ಗಾಯತ್ರಿ ಸಿದ್ದೇಶ್ ಅವರು ನಡೆಸಿಕೊಡ್ತಾರೆ. ಕೃತಿಗಳ ಲೋಕಾರ್ಪಣೆ ಈ ಒಂದು ಸಮಾರಂಭದಲ್ಲಿ ಮಹಿಳೆಯರೇ ರಚಿಸಿರುವಂಥ 10 ಕೃತಿಗಳ ಬಿಡುಗಡೆ ಲೋಕಾರ್ಪಣೆ ಈ ಕಾರ್ಯಕ್ರಮದಲ್ಲಿರುತ್ತೆ. ಅದನ್ನು ನೆರವೇರಿಸಿಕೊಡೋರು ರತ್ನಮ್ಮ ಡಿ.ಜಿ. ಶಾಂತನಗೌಡರು. ಕಬ್ಬುರ್ಜಿ ಮಲ್ಲಿಕಾರ್ಜುನ್ ಕಬ್ಬುರ್ಜಿ ಒಳ್ಳೆ ಪತ್ರಿಕೆ ತರ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ. ಅದಕ್ಕೆ ಕನ್ನಡ ನೀವು ಕನ್ನಡಿಗರಲ್ಲ, ನೀವು ಅಲ್ಲ ಪತ್ರಕರ್ತರು ಎಲ್ಲರಲ್ಲ, ಸಾರಿ ಮಾಧ್ಯಮದ ಇವರವರು ಸದಸ್ಯರುಗಳು ರುದ್ರಮ್ಮ ಭಾರತಿ ಅವರೆಲ್ಲ.